ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ವಿಶೇಷ ಹುಣ್ಣಿಮೆ. ಈ ಹುಣ್ಣಿಮೆಯನ್ನು ಕಿರು ದೀಪಾವಳಿ ಅಂತಲೂ ಕೂಡ ಕರೆಯಲಾಗುತ್ತೆ. ಜೊತೆಗೆ ದೇವ್ ದೀಪಾವಳಿ ಅಂತಲೂ ಕೂಡ ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಈ ಕಾರ್ತಿಕ ಪೌರ್ಣಮಿ ಯಾವತ್ತು ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪೌರ್ಣಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷ ದಿನ ಅಂದರೆ ಈ ಕಾರ್ತಿಕ ಪೌರ್ಣಮಿ. ಈ ಕಾರ್ತಿಕ ಪೌರ್ಣಮಿಯನ್ನು, ದೀಪಾವಳಿಯನ್ನು ನಾವು ಎಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಬೇಕಾಗತ್ತೆ. ಇನ್ನು ಈ ಕಾರ್ತಿಕ ಪೌರ್ಣಮಿ ದಿವಸ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನ ಅಂತ ಕೂಡ ಹೇಳಲಾಗುತ್ತೆ. ಈ ದಿನವನ್ನು ಕಿರು ದೀಪಾವಳಿ ಅಂತ ಕರೆಯೋದ್ರಿಂದ ನೀವು ಅವತ್ತಿನ ದಿವಸ ಎಷ್ಟು ದೀಪಗಳನ್ನು ಹಚ್ಚಿದ್ರೂ ಕೂಡ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಜೊತೆಗೆ ಅವತ್ತಿನ ದಿವಸ ವಿಶೇಷವಾಗಿ 365 ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿದ್ರೆ ಬಹಳನೇ ವಿಶೇಷ ಫಲಗಳನ್ನು ನೀವು ಪಡಿಬಹುದು. ಹಾಗಿದ್ರೆ ಇಷ್ಟೊಂದು ಮಹತ್ವ ಇರೋವಂಥ ಈ ಕಾರ್ತಿಕ ಪೌರ್ಣಮಿ ಯಾವ ದಿನದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಕಾರ್ತಿಕ ಪೌರ್ಣಮಿ ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ನವೆಂಬರ್ 5ನೇ ತಾರೀಕು ಬುಧವಾರದ ದಿವಸ ಬಂದಿದೆ. ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಪೌರ್ಣಮಿ ತಿಥಿ ಆರಂಭವಾಗುವಂಥದ್ದು ನವೆಂಬರ್ 4ನೇ ತಾರೀಕು ಮಂಗಳವಾರದ ದಿವಸ ರಾತ್ರಿ 10:36 ಆರಂಭವಾಗಿ ನವೆಂಬರ್ 5ನೇ ತಾರೀಕು ಬುಧವಾರದ ದಿವಸ ಸಂಜೆ 6:48 ಅಂತ್ಯವಾಗುತ್ತೆ. ನವೆಂಬರ್ 4ನೇ ತಾರೀಕೆ ಹುಣ್ಣಿಮೆ ತಿಥಿ ಆರಂಭವಾಗ್ತಾ ಇದ್ರು ಕೂಡ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ನವೆಂಬರ್ 5ನೇ ತಾರೀಕು ಬುಧವಾರದ ದಿವಸ ಇದೆ. ಜೊತೆಗೆ ಸೂರ್ಯ ಉದಯ ಆಗುವಂಥ ತಿಥಿ, ಚಂದ್ರ ಉದಯ ಆಗುವಂಥ ತಿಥಿನೂ ಕೂಡ ನವೆಂಬರ್ 5ನೇ ತಾರೀಕು ಬಂದಿರೋದ್ರಿಂದ ನಾವು ಕಾರ್ತಿಕ ಪೌರ್ಣಮಿಯನ್ನು ನವೆಂಬರ್ 5ನೇ ತಾರೀಕೆ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಹುಣ್ಣಿಮೆ ಆಗಿರೋದ್ರಿಂದ ಅವತ್ತಿನ ದಿವಸ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟರೆ ಬಹಳನೇ ವಿಶೇಷ ಫಲಗಳನ್ನು ನೀವು ಪಡಿಬಹುದು ಅಂತ ಹೇಳ್ತಾರೆ. ಹಾಗಾಗಿ ಚಂದ್ರನಿಗೆ ಅರ್ಘ್ಯ ಕೊಡೋದನ್ನು ಮರಿಬೇಡಿ. ಇನ್ನು ಅವತ್ತಿನ ದಿವಸ ಶಿವನ ದೇವಾಲಯದಲ್ಲಿ ವಿಶೇಷ ದೀಪಾರಾಧನೆಗಳನ್ನು ನೀವು ಮಾಡ್ಬೋದು. 365 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಬೋದು. ಬೆಲ್ಲದ ದೀಪಾರಾಧನೆ ಮಾಡ್ಬೋದು. ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ಸಾಕಷ್ಟು ದೇವಾಲಯಗಳಲ್ಲಿ ಲಕ್ಷ ದೀಪೋತ್ಸವ ಅಂತಲೂ ಕೂಡ ಆಚರಣೆ ಮಾಡ್ತಾರೆ. ಆ ದೀಪಗಳೆಲ್ಲದನ್ನು ಕೂಡ ನೀವು ಹಚ್ಬೋದು. ಇನ್ನು ಅವತ್ತಿನ ದಿವಸ ವಿಶೇಷವಾಗಿ ಯಾರಾದರೂ ದೀಪ ದೇವಸ್ಥಾನದಲ್ಲಿ ಹಚ್ಚಿ ಹೋಗಿರ್ತಾರೆ, ಆ ದೀಪ ಆರೋಗಿರುತ್ತೆ, ಅಂತಹ ದೀಪಗಳನ್ನು ನೀವು ಹಚ್ಚೋದ್ರಿಂದನೂ ಕೂಡ ವಿಶೇಷ ಫಲಗಳನ್ನು ಪಡಿಬೋದು ಅಂತ ಹೇಳ್ತಾರೆ. ದೀಪಗಳನ್ನು ಹಚ್ಚೋದು ಮಾತ್ರನೇ ಅಲ್ಲದೆ ಈ ಕಾರ್ತಿಕ ಪೌರ್ಣಮಿ ದಿವಸ ಬೇರೆಯವರಿಗೆ ದೀಪಗಳನ್ನು ದಾನ ಮಾಡೋದ್ರಿಂದನೂ ಕೂಡ ವಿಶೇಷ ಫಲಗಳನ್ನು ಪಡಿಬೋದು. ಇನ್ನು ಅವತ್ತಿನ ದಿವಸ ಮನೆಯಲ್ಲಿ ಉಪವಾಸವನ್ನು ಇದ್ದು ಶಿವನನ್ನು ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿರೋ ಅಂಥ ಕೆಲಸಗಳು ತುಂಬ ಬೇಗ ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗೆ ಪುಣ್ಯ ನದಿಗಳಲ್ಲಿ ಗಂಗಾ, ಯಮುನಾ, ಸರಸ್ವತಿ ಈ ರೀತಿ ನದಿಗಳಲ್ಲಿ ನೀವು ಸ್ನಾನ ಮಾಡಿ ಆ ನದಿಗಳಲ್ಲಿ ದೀಪಗಳನ್ನು ತೇಲಿ ಬಿಡೋದ್ರಿಂದನೂ ಕೂಡ ವಿಶೇಷ ಫಲಗಳನ್ನು ಪಡಿಬೋದು ಅಂತ ಹೇಳ್ತಾರೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಪೌರ್ಣಮಿ ಅಥವಾ ಕಿರು ದೀಪಾವಳಿ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.